ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ತೇರದಾಳ್ ತಾಲೂಕಿನ ತಮದಡ್ಡಿ ಗ್ರಾಮದಲ್ಲಿ ದಲಿತ ಸಮುದಾಯದವರು ಅನುಭವಿಸುತ್ತಿರುವ ಅನ್ಯಾಯ ಮತ್ತು ಅವಮಾನ ಕುರಿತಾಗಿ ಹೃದಯ ಕಲಕುವ ಘಟನೆ ಬೆಳಕಿಗೆ ಬಂದಿದೆ. ಗ್ರಾಮದ ಕೆಲವು ಕಟಿಂಗ್ ಶಾಪ್ಗಳಲ್ಲಿ ದಲಿತರಿಗೆ ಪ್ರವೇಶವಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ದೇವಸ್ಥಾನಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳಲ್ಲಿಯೂ ದಲಿತ ಸಮುದಾಯದವರನ್ನು ಕಡೆಗಣಿಸಲಾಗುತ್ತಿದೆ ಎನ್ನಲಾಗಿದೆ. ಗ್ರಾಮದಲ್ಲಿರುವ ಆಂಜನೇಯ ದೇವಸ್ಥಾನ, ಮಲ್ಲಿಕಾರ್ಜುನ ದೇವಸ್ಥಾನ, ರೇಣುಕಾದೇವಿ ದೇವಸ್ಥಾನ, ಗಂಗಾಧರ ಮಠ, ಲಕ್ಷ್ಮೀ ದೇವಸ್ಥಾನ, ಸಹಕಾರಿ ಸಂಘಗಳು, ಪಾರ್ಶ್ವನಾಥ ಬ್ಯಾಂಕ್, ಜೈ ಜಿನೇಂದ್ರ ಬ್ಯಾಂಕ್, ಹಳೆಯ ಮತ್ತು ಹೊಸ ಪಿಕೆಪಿಎಸ್, ಕೆಎಂಎಫ್ ಡೈರಿ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳಲ್ಲಿ ಸದಸ್ಯತ್ವ ಮತ್ತು ಸಾಮಾಜಿಕ ಭಾಗವಹಿಸುವಿಕೆಯಲ್ಲಿ ಜಾತಿ ಆಧಾರಿತ ಭೇದಭಾವ ನಡೆಯುತ್ತಿದೆ ಎಂಬ ಗಂಭೀರ ಆರೋಪ ವ್ಯಕ್ತವಾಗಿದೆ. ದಲಿತ ಸಮುದಾಯದ ಮುಖಂಡರ ಮಾತುಗಳ ಪ್ರಕಾರ, ನೀವು ಎಸ್ಸಿ ಸಮುದಾಯದವರು ಎಂದು ಹೇಳಿ ಸಭೆ ಸಮಾರಂಭಗಳು, ಜಾತ್ರೆಗಳಲ್ಲಿ ಕರೆಯದೆ ಅವಮಾನ ಮಾಡಲಾಗುತ್ತಿದೆ. ಕೆಲವರು ಜಾತಿ ಆಧಾರಿತ ಅವಾಚ್ಯ ಶಬ್ದಗಳಿಂದ ಬೈಯುತ್ತಿರುವುದಾಗಿ ಅವರು ಅಳಲು ತೋಡಿಕೊಂಡಿದ್ದಾರೆ. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ತೇರದಾಳ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಗ್ರಾಮಕ್ಕೆ ಬಂದು ಕಾಟಾಚಾರದ ಮೀಟಿಂಗ್ ಮಾಡಿ ತೆರಳಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಆದರೆ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಲ್ಲ ಎಂದು ದಲಿತ ಸಮುದಾಯದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಸಂವಿಧಾನ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ನೀಡಿದ ದೇಶದಲ್ಲಿ 21ನೇ ಶತಮಾನದಲ್ಲಿಯೂ ಜಾತಿ ಆಧಾರಿತ ಭೇದಭಾವ ಮುಂದುವರಿದರೆ ಅದು ಸಮಾಜಕ್ಕೆ ಕಳಂಕವೇ ಸರಿ. ಈ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್.ಬಿ. ತಿಮ್ಮಾಪೂರ್ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ತನಿಖೆ ನಡೆಸಿ ದಲಿತ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕೆಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ನಾವು ತಲೆ ತಗ್ಗಿಸಿ ಬದುಕಬೇಕಾ, ಸಮಾನ ಹಕ್ಕುಗಳಿಲ್ಲವೇ ಎಂಬ ಪ್ರಶ್ನೆಯನ್ನು ದಲಿತ ಸಮುದಾಯದವರು ಎತ್ತಿದ್ದಾರೆ. ಇನ್ನು ಈ ವಿಚಾರದಲ್ಲಿ ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳುತ್ತದೆ ಅಂತ ಕಾದು ನೋಡೋಣ. ವರದಿ ಲಕ್ಷ್ಮಣ್ ಕಾಂಬಳೆ, ವಿಶ್ವಬಂಧು ಟಿವಿ, ತೇರದಾಳ. ತೇರದಾಳ ತಾಲೂಕಿನ ತಮದಡ್ಡಿ ಗ್ರಾಮದಲ್ಲಿ ಅಸ್ಪೃಶ್ಯತೆ ಅನ್ನೋದು ಇನ್ನೂ ಹೆಚ್ಚೈತಿ. ಯಾವುದೇ ದೇವಸ್ಥಾನ ಆಗಲಿ, ಒಂದು ಹನುಮಪ್ಪನ ದೇವಸ್ಥಾನ ಆಗಲಿ, ಒಂದು ಯಲ್ಲಮ್ಮ ದೇವಸ್ಥಾನ ಆಗಲಿ, ಲಕ್ಷ್ಮೀ ದೇವಸ್ಥಾನ ಆಗಲಿ, ಅಲ್ಲಿ ಗಂಗಾಧರ ಮಠದ ಇದಾಗಲಿ, ಅಲ್ಲಿ ಯಾರಿಗೂ ಪ್ರವೇಶ ಇರೋದಿಲ್ಲ. ಅಂಥ ಒಂದು ನಮ್ಮ ಇದಕ್ಕೆ ಹೋದ್ರೆ ಆ ಕಡೆ ಇದು ಮಾಡೋದು, ಸರಿ ಮುಟ್ಟಿ ಅನ್ನೋದು, ಇದೆಲ್ಲ ಅನ್ಯಾಯ ನಡೆದೈತಿ. ಮತ್ತು ಕಟಿಂಗ್ ಹೋದ ಶಾಪಿಂಗ್ ಹೋದಲ್ಲಿ ಅಲ್ಲಿ ಇದನ್ನಿಲ್ಲ, ವ್ಯವಸ್ಥೆ ಇಲ್ಲ. ಅದಕ್ಕೊಂದು ನಮಗೊಂದು ಸ್ಥಾನಮಾನಗಳಿಲ್ಲ. ಒಂದು ಪಂಚಾಯತಿ ಇದನ್ನಾದ್ರೂ ಸಹಿತ ಅಲ್ಲಿ ಒಂದು ಮೆಂಬರ್ಗೆ ಒಂದು ಕುರ್ಚಿ ಕೊಡುವಂಥ ಸ್ಥಾನ ಸಹಿತ ಅಲ್ಲಿ ಗೌರವ ಇಲ್ಲ. ಮತ್ತು ತಮ್ಮದಡಿ ಇಲ್ಲ, ರಗಡ ಅನುಕೂಲತೆ ಇಲ್ಲ ಅಂತ ಹೇಳಿ ನಾನು ಅನುಕೂಲತೆ ಇಲ್ಲ. ತೇರದಾಳ ತಾಲೂಕಿನ ತಮದಡ್ಡಿ ಗ್ರಾಮದಲ್ಲಿ ಅಸ್ಪೃಶ್ಯತೆ ಹೋಗಿಲ್ಲ. ಕಟಿಂಗ್ ಅಂಗಡಿ ಮತ್ತು ಹನುಮಪ್ಪನ ದೇವಸ್ಥಾನ, ಯಲ್ಲಮ್ಮ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನದಲ್ಲಿ ಯಾರೋ ಒಬ್ಬರು ಎಜುಕೇಟೆಡ್ ಒಬ್ಬ ನೌಕರಿ ಬಂದ್ಕಿಸಿಂದ ಏನೂ ತಪ್ಪು ಅವ್ನು ಗೊತ್ತಾಗಲ್ದಕ್ಕೆ ಒಳಗೆ ಹೋದ್ರೆ ಹಿರಿಯರು ಯಾರ್ಯಾರು ಒಬ್ಬರು ಕಾರಿಸಿ ಅವ್ನು ಹುಡುಗ ಹೋಗಬೇಡಪ್ಪ ಅನ್ನುವಂಥ ಕಾರಣ ಹೇಳ್ತಾರೆ. ನಮ್ಮ 47ರ ಸ್ವತಂತ್ರ ಬಂದರೂ ನಮ್ಮ ದಲಿತರಿಗೆ ಇಲ್ಲಿ ಸ್ವತಂತ್ರ ಸಿಗಲಂಗೆ ಆಗೈತಿ. ನಮ್ಮ ತಮದಡ್ಡಿಯಲ್ಲಿ ಇದನ್ನು ಪರಿಗಣಿಸಿ ಇನ್ಕಂತಕ ಹೇಳಿದಂಥ ಎಲ್ಲ ಆಫೀಸರ್ಗಳು ಪರಿಗಣಿಸಿ ಇದನ್ನು ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ DC ಆಫೀಸ್ ಧರಣಿ ಸತ್ಯಾಗ್ರಹ ಮಾಡ್ತೇವೆ. ನಾನು 2 ಮಾತು ಮುಗಿಸ್ತೀನಿ. ವೀಕ್ಷಕರೇ, ಇವತ್ತು ಬಾಗಲಕೋಟೆ ಜಿಲ್ಲೆ ರಬಕೈಬನಹಟ್ಟಿ ತಾಲೂಕಿನ ತಮದಡ್ಡಿ ಗ್ರಾಮದಲ್ಲಿ ಇದ್ದೀವಿ. ದಲಿತ ಲೀಡರ್ಗಳು ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ನಮ್ಮಲ್ಲಿ ಕಟಿಂಗ್ ಮಾಡೋಕ್ಕೂ ಯಾರೂ ಆಸ್ಪದ ಕೊಡಲ್ಲ. ಆಮೇಲೆ ಇಲ್ಲಿ ಸರಿಯಾದ ಮೇಲ್ಜಾತಿಯವರು ಸರಿಯಾದ ಸ್ಪಂದನೆ ಕೊಡಲ್ಲ. ಮತ್ತು ಇನ್ನೊಂದು ದೇವಸ್ಥಾನದಲ್ಲಿ ಪ್ರವೇಶ ಕೊಡಲ್ಲ. ಹೀಗಾದರೆ ಹೇಗೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ದಯವಿಟ್ಟು DC ಸಾಹೇಬರು ಇದನ್ನು ನ್ಯೂಸ್ ನೋಡಿದ ಕೂಡಲೇ ದಯವಿಟ್ಟು ಗಮನ ಹರಿಸ್ಬೇಕು. ಆಮೇಲೆ ಆರ್.ಬಿ. ತಿಮ್ಮಾಪುರ ಸಾಹೇಬರು ದಯವಿಟ್ಟು ತಮ್ಮ ಜಿಲ್ಲೆ ಒಳಗೆ ಐತಿದು, ಮತ್ತೆ ಯಾರಿಗೆ ಹೇಳಿದ್ರಿ ಆರ್.ಬಿ. ತಿಮ್ಮಾಪುರ ಸಾಹೇಬ್ರೆ ದಯವಿಟ್ಟು ಇದಕ್ಕೆ ಸ್ಪಂದನೆ ಕೊಡ್ತಿದ್ರೆ ನಾ DC ಆಫೀಸ್ ಮುಂದೆ ಧರಣಿ ಮಾಡಿದ್ರೆ ನಿಮ್ಮ ಹೆಸರು ಖರಾಬಾಕೈತೆ, ಅದನ್ನ ನೋಡ್ಕೊರಿ ಮೊದಲ. ಎಸ್. ತೇರದಾಳ ತಾಲೂಕಿನ ತಮದಡ್ಡಿ ಗ್ರಾಮದಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಇಲ್ಲಿ ತಮದಡ್ಡಿಯಲ್ಲಿ ನಡೀತಕ್ಕಂಥ ಘಟನೆಗಳ ಸಾಕ್ಷಿಯಾಗಿವೆ. ಈಗ ತಮದಡ್ಡಿಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ, ಅಂದರೆ ಈಗ ಕಟಿಂಗ್ ಅಂಗಡಿಯಲ್ಲಿ ಆಗಿರ್ಬೋದು ಕಟಿಂಗ್ ಮಾಡ್ತಾ ಇಲ್ಲ. ಸಾರ್ವಜನಿಕ ದೇವಸ್ಥಾನಗಳಲ್ಲಿ, ಹನುಮತ್ ದೇವ್ರ ಗುಡಿ ಒಳಗೆ ದಲಿತರಿಗೆ ಪ್ರವೇಶವಿಲ್ಲ. ಗಂಗಾಧರ ಮಠದೊಳಗೆ ಅಲ್ಲಿ ಪ್ರವೇಶವಿಲ್ಲ.
ರೇಣುಕಾದೇವಿ ಜಾತಿ ಮಠದೊಳಗೆ ಅಲ್ಲಿ ಪ್ರವೇಶವಿಲ್ಲ, ಲಕ್ಷ್ಮೀದೇವಿ ಗುಡಿ ಒಳಗೆ ಅಲ್ಲಿ ಪ್ರವೇಶವಿಲ್ಲ. ಹೀಗೆ ಸಾರ್ವಜನಿಕವಾಗಿ ನಮ್ಮ ಈ ದಲಿತರಿಗೆ ಏನಪ್ಪ ಅಂತಂದ್ರೆ ದೇವಸ್ಥಾನಗಳಲ್ಲಿ ಇನ್ನೂ ಆದ್ರೂ ಒಳಗೆ ಪ್ರವೇಶವಿಲ್ಲ. ಮೊದಲೊಂದು ಕಾಲದಾಗಿತ್ತು, ರಾಜ ಮಹಾರಾಜರ ಕಾಲದೊಳಗೆ ದಲಿತರನ್ನೆಲ್ಲ ಊರಿಂದ ಹೊರಗಿಡುವಂಥ ವ್ಯವಸ್ಥೆ ಇತ್ತು. ಅದನ್ನೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಮಾಡಿರಪ್ಪ ಅಂತಂದ್ರೆ ಆ ಮನುಸ್ಮೃತಿ ಅಂತಕ್ಕಂಥದನ್ನ ಸಾರ್ವಜನಿಕವಾಗಿ ಸುಟ್ಟು ಹಾಕಿ ಈಗ ಸಂವಿಧಾನವನ್ನು ಬರೆದ ಈ ಸದ್ಯಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಐತಿ. ಇಲ್ಲೇನಪ್ಪ ಸರ್ವಾಧಿಕಾರ ಆಡಳಿತ ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆ ಐತಿ. ಇಲ್ಲೆಲ್ಲರೂ ಸರ್ವಧರ್ಮದವರು ಎಲ್ಲರೂ ಸಮಾನರು ಅಂತಕ್ಕಂಥ ಒಂದು ವ್ಯವಸ್ಥೆ ಐತಿ. ಆದರೂ ಕೂಡ ಇಂಥ ವ್ಯವಸ್ಥೆಯೊಳಗೆ ಇನ್ನೂ ಅಸ್ಪೃಶ್ಯತೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ದಲಿತರಿಗೆ ಅಷ್ಟಂತ ಇದು ನೋವಿನ ಸಂಗತಿ ಐತಿ. ಆದ ಕಾರಣ ಈಗ ಈ ಒಂದು ಘಟನೆಯ ಪ್ರಯುಕ್ತವಾಗಿ ನಾವು ಮಾನ್ಯ PSI ಸಾಹೇಬ್ರಿಗಾಗಲಿ, DYSP ಸಾಹೇಬ್ರಿಗಾಗಲಿ, AC ಮೇಡಮ್ ಅವ್ರಿಗೆ, ಆಮೇಲೆ ತಹಶೀಲ್ದಾರ್ ಅವ್ರಿಗೆ, ಆಮೇಲೆ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಇವತ್ತು ಮನವಿಯನ್ನು ಕೊಟ್ಟು ನಮಗೆ ನ್ಯಾಯವನ್ನು ಒದಗಿಸಿ ಕೊಡ್ಬೇಕಂತ ಕೇಳ್ಕೊಂಡಾಗ AC ಮೇಡಮ್ ಅವರು ಸಡನ್ ಆಗಿ ತಹಶೀಲ್ದಾರ್ ಅವರಿಗೆ, AO ಅವರಿಗೆ, ಆಮೇಲೆ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ, ಹೀಗೆ ಕೆಲವೊಂದು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿ ತಮ್ಮದಡಿಗೆ ಹೋಗಿ ಅಲ್ಲೇನು ಸಮಸ್ಯೆ ಐತಿ ನೋಡಂತೇಳಿ ಸೂಚನೆಯನ್ನು ಕೊಟ್ಟಿದ್ರು. ಅದೇ ಪ್ರಕಾರವಾಗಿ ಅವರು ಬಂದಿದ್ರು. ತಮ್ಮದಡಿಗೆ ಬಂದ ನಮ್ಮ ಗ್ರಾಮ ಪಂಚಾಯತಿ ಒಳಗೆ ಕೂತ್ಕೊಂಡು ಅದೇನೋ ಯಾವುದೇ ವಿಷಯನ ಚರ್ಚೆ ಮಾಡದೆ, ದಲಿತ ಮುಖಂಡರನ್ನ ಕರೆಸದೆ, ಯಾವುದೇ ರೀತಿಯ ಚರ್ಚೆ ಮಾಡಲಾರ್ದನ ಅವರು ವಾಪಸ್ ಬಂದ ದಾರಿಗೆ ಸುಂಕವಿಲ್ಲ ಅಂತೇಳಿ ವಾಪಸ್ ರಿಟರ್ನ್ ಮತ್ತೆ ಅವರ ಇದಕ್ಕೆ ಹೋಗಿದ್ದಾರೆ. ಆಮೇಲೆ ನಾವು ಅವ್ರಿಗೆ ಕೇಳಿದಾಗ ಅವ್ರ ಜನ ಬರ್ತಾ ಇಲ್ಲ, ಅದಕ್ಕೆ ಮುಂದಿನ ತಾರೀಕು ನಾವು ಇಟ್ಕೋತೀವಿ ಅಂತೇಳಿ ಆಮೇಲೆ ಫೋನ್ ಮುಖಾಂತರ ಹೇಳಿದ್ರು. ನಮಗೆ ಇಲ್ಲಿ ನಮ್ಮ ಸಮಾಜದೊಳಗೆ ಬಂದು ನಿಂತ, ನಮ್ಮ ಶೋಷಣೆ ಆಗಿರ್ತಕ್ಕಂಥ ಸಮಾಜದೊಳಗೆ ನಿಂತ್ಕೊಂಡು ಒಂದಿಷ್ಟು ಸಾಂತ್ವನ ಹೇಳುವಂಥದ ಆಗಲಿ, ಅಥವಾ ನಮಗೆ ಕರೆಸ್ತೀವಿ ನಿಮ್ಮನ್ನ ನೆಕ್ಸ್ಟ್ 23ನೇ ತಾರೀಕು ಡೇಟ್ ಇದೆ ಅಂತೇಳಿ ಹೇಳುವಂಥ ಸೌಜನ್ಯ ಕೂಡ ಇಲ್ಲದೆ ಅವರು ನಮ್ಮನ್ನು ಯಾವುದೇ ರೀತಿಯಂಥ ಕೇರ್ ಮಾಡಲಾರ್ದನ ಅವರು ಹೋಗಿದ್ದಾರೆ. ಅದೊಂದು ನಮ್ಗೆ ನೋವಿನ ಸಂಗತಿ ಆಗೈತಿ. ಆದ ಕಾರಣ ಇಂಥ ಒಂದು 21ನೇ ಶತಮಾನದೊಳಗನು ಇಂಥ ಅಸ್ಪೃಶ್ಯತೆ ಜಾರಿ ಐತಿಪ್ಪ ಅಂತಂದ್ರೆ ನಾಚಿಗೇಡಿನ ವಿಷಯ ಆಗೈತಿ. ಈ ಅಸ್ಪೃಶ್ಯತೆಯನ್ನು ಬೇಕಂತೇಳಿ ನಮ್ಮ ದಲಿತ ಸಮುದಾಯದ ವತಿಯಿಂದ ನಾವು ಮಾನ್ಯ DC ಸಾಹೇಬರ ಆಫೀಸಿನ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ಶತಸಿದ್ಧರಿದ್ದೀವಿ ಅಂತೇಳಿ ಈ ನಮ್ಮ ದಲಿತ ಮುಖಂಡರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಈ ಒಂದು 23ನೇ ತಾರೀಕಿಗೆ ಏನು ತಾರೀಖನ್ನು ಕೊಟ್ಟಿದ್ದಾರೋ ಆ ತಾರೀಕಿನೊಳಗಾಗಿ ನಮಗೆ ಶಾಂತಿ ಸಭೆ ಆಗಿರ್ಬೋದು ಅಥವಾ ನಮಗೆ ನ್ಯಾಯ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡದೇ ಹೋದರೆ ನಾವು ಬೆಂಗಳೂರಿನ SC ಕಮಿಷನ್ಗೆ ಹೋಗಿ ಒಂದು ಮನವಿಯನ್ನು ಕೊಟ್ಟು ಒಂದು ಹೋರಾಟವನ್ನು ಮಾಡುವಂಥ ವಾತಾವರಣವನ್ನು ನಿರ್ಮಾಣ ಮಾಡ್ಕೋತೀವಿ ಅಂತೇಳಿ ನಾನು ಒಂದೆರಡು ಮಾತು ಮುಗಿಸ್ತೇನೆ. ನನ್ನ ಹೆಸರು ಮಹಾದೇವ್ ಎಲ್ಲಡಿಗೆ, ತೆರದಾಳ್ ತಾಲೂಕಿನ ತಮ್ಮದಡ್ಡಿ ಗ್ರಾಮದಲ್ಲಿ ವಾಸವಾಗಿರುತ್ತೇನೆ. ಇಂದಿನ ಆಧುನಿಕ ಕಾಲದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ದಲಿತ ಸಮುದಾಯದ ಮೇಲೆ ಯಾವುದೇ ರೀತಿಯಾದಂತಹ ಅನ್ಯಾಯಗಳಾಗ್ತಾ ಇದ್ದಾವ, ಧೋರಣೆಗಳಾಗ್ತಾ ಇದ್ದಾವ, ಶೋಷಣೆಗಳಾಗ್ತಾ ಇದ್ದಾವ, ಅವು ಎಲ್ಲವನ್ನ ಹೋಗಲಾಡಿಸಲು ತಮ್ಮ ಪ್ರಾಣವನ್ನ ತ್ಯಾಗವಿಟ್ಟು ನಮ್ಮ ದೇಶಕ್ಕೆ ಸಂವಿಧಾನವನ್ನ ರೂಪಿಸಿಕೊಟ್ಟಿದ್ದಾರೆ. ಆದರೆ ಆ ಒಂದು ಶೋಷಣೆ ಇನ್ನೂ ಕೂಡ ತಮ್ಮದಡ್ಡಿ ಗ್ರಾಮದಲ್ಲಿ ಯಥೇಚ್ಛವಾಗಿ ಬೆಳೆದುಕೊಂಡು ಬಂದಿದೆ. ಇಲ್ಲಿ ಮೇಲ್ವರ್ಗದವರು ದಲಿತ ಸಮುದಾಯದ ಮೇಲೆ ಮಾಡುತ್ತಿರುವಂತಹ ಶೋಷಣೆಗಳು ಅಷ್ಟಿಷ್ಟಲ್ಲ. ಏನಕ್ಕಂದ್ರೆ ಸಾಮಾಜಿಕವಾದಂತಹ ಸಮುದಾಯದಲ್ಲಿರುವಂತಹ ದೇವಸ್ಥಾನಗಳಿಗೆ ಹನುಮ ದೇವಸ್ಥಾನ ಆಗಿರ್ಬೋದು, ಗಂಗಾಧರ ದೇವಸ್ಥಾನ ಆಗಿರ್ಬೋದು, ರೇಣುಕಾ ದೇವಸ್ಥಾನ ಆಗಿರ್ಬೋದು, ಲಕ್ಷ್ಮೀ ದೇವಸ್ಥಾನ ಆಗಿರ್ಬೋದು, ಇವೆಲ್ಲ ದೇವಸ್ಥಾನಗಳಲ್ಲಿ ನಮ್ಮದೇ ಆದಂತಹ ದಲಿತ ಸಮುದಾಯಕ್ಕೆ ಏನಪ್ಪಾ ಅಂತಂದ್ರೆ ನಿರ್ಬಂಧನೆಗಳನ್ನ ಹೇರಿದಾರ. ದೇವಸ್ಥಾನದ ಒಳಗಡೆ ಹೋಗುವಂತಿಲ್ಲ. ನಮಗೆ ಏನಪ್ಪಾ ಅಂತಂದ್ರೆ ಇನ್ನೂ ಕೂಡ ಹೊರಗಡೆನೆ ಅವಕಾಶವನ್ನು ಕೊಡತ್ತಾರ. ಮತ್ತು ಅದೇ ರೀತಿಯಾದಂತಹ ಕಟಿಂಗ್ ಶಾಪ್ಗಳಲ್ಲಿ ಏನಪ್ಪಾ ಅಂತಂದ್ರೆ ನಮಗ ಪ್ರವೇಶವನ್ನ ಕೊಡ್ತಾ ಇಲ್ಲ. ಹೋದಿವಂದ್ರೆ ನಮ್ಮನ್ನ ಏನ್ ಮಾಡ್ತಾ ಇದಾರೆ, ಕಟಿಂಗ್ ಶಾಪ್ ಅಂಗಡಿ ಇಕ್ಕೊಂಡು ಹೋಗಿಬಿಡ್ತಾನ. ನಿಮ್ಮದು ಎಲ್ಲರೂ ಕಟಿಂಗ್ ಮಾಡಿ ಅಂದ್ರ ಮೇಲ್ಜಾತಿ ಅವ್ರು ನಮ್ಮನ್ನ ಅಂಗಡಿಯನ್ನ ಹಿಕ್ತಾರ ಅನ್ನೋ ಒಂದು ಮಾತನ್ನ ಹೇಳಿ ಆತನ ಏನ್ ಮಾಡ್ತಾ ಇದ್ದಾನಂದ್ರ ನಮ್ಮನ್ನ ಹೊರಗೆ ಹಾಕ್ತಾ ಇದ್ದಾನ. ಮತ್ತು ಹೋಟೆಲ್ದಲ್ಲಿ ಆಗಿರ್ಬೋದು, ಎಲ್ಲ ಒಂದು ಸಾಮಾಜಿಕದಲ್ಲಿರುವಂತಹ ಎಲ್ಲ ಒಂದು ರಂಗದಲ್ಲಿ ಶೈಕ್ಷಣಿಕವಾಗಿರ್ಬೋದು ನಮ್ಮ ಸಮುದಾಯದ ಮೇಲೆ ಮೇಲ್ಜಾತಿ ವರ್ಗದವರು ಶೋಷಣೆಯನ್ನ ಮಾಡ್ಕೊತ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿರ್ಬೋದು ಏನಪ್ಪಾ ಅಂತಂದ್ರೆ ನಮ್ಮ ಗ್ರಾಮಾಭಿವೃದ್ಧಿ ಕಾರ್ಯ ಮಾಡುವಂತಹ PDO ಸಾಹೇಬರು ಕೂಡ ಮೇಲ್ಜಾತಿಯ ವರ್ಗದವರ ಒಂದು ಪ್ರಭಾವದಿಂದ ಏನಪ್ಪಾ ಅಂತಂದ್ರೆ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಕೆಲಸಗಳನ್ನ ಅಷ್ಟೊಂದು ಪ್ರಗತಿಯಲ್ಲಿ ಮಾಡ್ತಾ ಇಲ್ಲ, ಶೀಘ್ರವಾಗಿ ಮಾಡ್ತಾ ಇಲ್ಲ. ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರ ಆ PDO ಸಾಹೇಬರು ಕೂಡ ಆ ಮೇಲ್ಜಾತಿ ವರ್ಗದ ಒಂದು ಪ್ರಭಾವಕ್ಕೆ
ಒಳಗಾಗಿದ್ದಾರೆ. ಇದನ್ನ ನಾವು ಎಷ್ಟು ಪ್ರಶ್ನಿಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಅವರಿಂದ ನಮಗೆ ಪ್ರಗತಿ ಬಂದಿಲ್ಲ. ಮತ್ತ ಆದ ನಂತರ ಈ ಎಲ್ಲ ಒಂದು ಶೋಷಣೆಗಳನ್ನ ಕೇಳಿ ಈಗಿನ ಸಮುದಾಯದಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನೇ ಒಂದು ಪರಿವರ್ತನೆ ಆಗ್ಬೇಕಾದ್ರೆ ಅದು ಶಿಕ್ಷಣದಿಂದ ಮಾತ್ರ ತಂದ ಗುರುತಿಸಿದಕ್ಕಾಗಿ ಇಂದಿನ ನಮ್ಮ ಸಮುದಾಯ ಏನಪ್ಪಾ ಅಂತಂದ್ರೆ ಶೈಕ್ಷಣಿಕವಾಗಿ ಪ್ರಗತಿ ಆಗ್ತಾ ಇದೆ. ಅಂತ ಶೋಷಣೆಗಳನ್ನ ಗುರುತಿಸಿ ನಾವೇನಪ್ಪಾ ಅಂತಂದ್ರ ನಮ್ಮ ಸಮುದಾಯದ ಮೇಲೆ ಈ ರೀತಿಯಾದಂತ ಶೋಷಣೆಗಳು ಆಗ್ತಾ ಇದ್ದಾವಂತ ಒಂದು ಸಮಸ್ಯೆಗಳನ್ನ ಮಾನ್ಯ ತೇರದಾಳ್ ಪೊಲೀಸ್ ಸ್ಟೇಷನ್ದ PSI ಸಾಹೇಬರಿಗಾಗಿರ್ಬೋದು, CPI ಸಾಹೇಬರಿಗಾಗಿರ್ಬೋದು, ತಹಶೀಲ್ದಾರ್ ಸಾಹೇಬರಿಗಾಗಿರ್ಬೋದು, ಅದೇ ರೀತಿಯಾದಂತ AC ಸಾಹೇಬರವ್ರಿಗೂ ಮನವಿಯನ್ನ ಕೊಟ್ಟಿದ್ರು ಕೂಡ ಅವರು ಇವತ್ತು ನಮ್ಮ ಗ್ರಾಮಕ್ಕೆ ಬಂದಿದ್ರು. ಆದ್ರೆ ಯಾವ ರೀತಿ ಬಂದಿದ್ರು ಅಂದ್ರೆ ಆ ಮೇಲ್ಜಾತಿ ವರ್ಗದವರನ್ನ ಉಳಿಸುವ ಸಲುವಾಗಿ ಅವ್ರಿಗೆ ಅವರ ಒಂದು ಪ್ರಭಾವಕ್ಕೆ ಒಳಗಾಗಿದ್ದಾರೋ ಏನೋ ಗೊತ್ತಿಲ್ಲ, ಆದ್ರೆ ಅವರನ್ನ ಉಳಿಸುವ ಸಲುವಾಗಿ ಇಲ್ಲಿ ನಮಗ ಬಂದಿದ್ರಂತ ಅನಿಸ್ತಾ. ಯಾಕಂದ್ರೆ ನಿಮಗೆ ಬೇಕಾದ್ರೆ ನಮ್ಮ ಹತ್ತಿರ ಪ್ರೂಫ್ ಅದಾವ. ಪಂಚಾಯತಿ ಒಳಗೆ ಹೋಗಿದಾರ, ಖಾಲಿ ಸೀಟ್ಗಳದಾವು, ಖಾಲಿ ಕುರ್ಚಿಗಳದಾವು, ಯಾರನ್ನು ಕೂಡ ಅಲ್ಲಿ ಕರೆದಿಲ್ಲ, ಯಾವುದೇ ರೀತಿಯಾದಂತ ಚರ್ಚೆಗಳು ಆಗಿಲ್ಲ, ಯಾವುದೇ ರೀತಿಯಾದಂತ ಏನು ನಿರ್ಧಾರವನ್ನ ತೆಗೆದುಕೊಂಡಿದ್ದೀನಿ ಅನ್ನೋದು ಕೂಡ ನಮ್ಮ ಸಮುದಾಯದ ಮುಖಂಡರಿಗೆ ಏನಪ್ಪಾ ಅಂತಂದ್ರೆ ಮಾಹಿತಿಯನ್ನ ನೀಡದೆ ಏನಪ್ಪಾ ಅಂತಂದ್ರೆ ನೇರವಾಗಿ ನಮಗೆ ಏನು ಮಾಹಿತಿ ಹೇಳಿದ್ರೆ ಸೀದಾ ಅವ್ರ ಆಫೀಸ್ಗೆ ಹೋಗ್ಬಿಟ್ರು. ಏನ್ ಕೇಳಂತ್ಲಿ ನಮ್ಮ ತೇರದಾಳದ ತಾಲೂಕಿನ ತಹಶೀಲ್ದಾರ್ ಸಾಹೇಬ್ರನ್ನ ಕೇಳಂತ್ಲಿ, ಇದು ನನಗೆ ಗೊತ್ತಿಲ್ಲಪ್ಪ, ಇದನ್ನ ನೀವು ಏನಪ್ಪಾ ಅಂತಂದ್ರ ಸಮಾಜ ಕಲ್ಯಾಣದ ಪಾಸ್ವರ್ಡ್ ಅವ್ರನ್ನ ಕೇಳತ್ತಂದ ಅವರು ಆ ಮಾತನ್ನ ಹೇಳಿ ಏನಪ್ಪಾ ಅಂತಂದ್ರ ಜರ್ಕೊಂಡ್ ಬಿಟ್ಟಿದ್ರು. ಈ ಒಂದು ನಮ್ಮ ಸಮುದಾಯದ ಮೇಲೆ ಆಗುತ್ತಿರುವಂತ ಧೋರಣೆಗಳನ್ನ ನಾವು ಆಫೀಸರ್ಗೆ ಹೇಳ್ಬೇಕು, ಅಧಿಕಾರಿಗಳನ್ನ ನಮಗ್ ಬಗೆಹರಿಸಿಕೊಡ್ಬೇಕು. ಆದ್ರೆ ಅವರು ಕೂಡ ಅವರ ಮೇಲ್ಜಾತಿ ವರ್ಗದವರ ಒಂದು ಪ್ರಭಾವಕ್ಕೆ ಒಳಗಾಗಿ ಏನಪ್ಪಾ ಅಂತಂದ್ರೆ ನಮಗ್ ನ್ಯಾಯವನ್ನ ಈಗ ದೊರಕಿಸದೆ ಹೋಗ್ಬಿಟ್ರು. ಇದರಿಂದ ನಮಗ್ ನ್ಯಾಯ ಯಾವ ರೀತಿ ಸಿಗ್ತೈತಿ, ಯಾರಿಂದ ಸಿಗ್ತೈತಿ ಅನ್ನೋದು ನಮಗ್ ಏನಪ್ಪಾ ಅಂತಂದ್ರ ಏನಂತಾರ ಅದು ನಮ್ಗೆ ಸಂಸ್ಥಾ ಇಲ್ಲ, ಯಾರನ್ನ ಇದನ್ನ ಕೇಳ್ಬೇಕಂತಂದ. ಇದನ್ನ ಮೇಲಾಧಿಕಾರಿಗಳು ಏನಪ್ಪಾ ಅಂತಂದ್ರ ಇದನ್ನ ಪರಿಶೀಲನೆ ಮಾಡಿ ನಮಗೆ ನ್ಯಾಯವನ್ನ ಒದಗಿಸಿ ಕೊಡದೇ ಇದ್ರ ನಾವೇನು ಮುಂದಿನ ತಹಶೀಲ್ದಾರ್ ಆಫೀಸ್ ಮುಂದೆ ಏನಪ್ಪಾ ಅಂತಂದ್ರ ನಮ್ಮ ಎಲ್ಲ ಸಮುದಾಯದವರು ಏನಪ್ಪಾ ಅಂತಂದ್ರ ಉಗ್ರವಾದಂತ ಹೋರಾಟವನ್ನ ಮಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಇದ ಏನಪ್ಪಾ ಅಂತಂದ್ರ ಬಹಳ ಉಗ್ರವಾದಂತಹ ರೂಪವನ್ನ ತಾಳತೈತಿ. ಅದಕ್ಕಾಗಿ DC ಆಫೀಸ್ ಮುಂದೆ ಏನಪ್ಪಾ ಅಂತಂದ್ರ ನಾವಿನ್ನ ಇದನ್ನ ಸತ್ಯಾಗ್ರಹ ಮಾಡ್ತೀವಿ. ನಮ್ಮ ಪ್ರಾಣ ಹೋದ್ರ ಹೋಗ್ಲಿ, ಈ ಏನ್ ಅಸ್ಪೃಶ್ಯತೆ ಅನ್ನೋದು ಏನೈತಿಪ್ಪ ಅಂತಂದ್ರ ನಮ್ಮ ತಲೆಮಾರಿಗೆ ಮುಗಿಲಿ ಅಂತಂದು ಏನಪ್ಪಾ ಅಂತಂದ್ರ ನಾವು ಪ್ರಾಣ ಕೊಡಕ್ಕೆ ಸಿದ್ಧವಾಗಿದ್ದೇವೆ. ಇಲ್ಲಿ ಈ DC ಆಫೀಸ್ ಮುಂದೆ ಏನಪ್ಪಾ ಅಂತಂದ್ರ ನಾವು ಯಾವುದೇ ರೀತಿಯಾದಂತಹ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಗಳ ಮೂಲಕ, ಸಂದೇಶದ ಮೂಲಕ ಅಧಿಕಾರಿಗಳಿಗೆ ಏನಪ್ಪಾ ಅಂದ್ರೆ ಬಿಸಿ ಮುಟ್ಟುವ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಒಂದೆರಡು ನನ್ನ ನಮಸ್ಕಾರಗಳು.